ನಮಸ್ತೆ ಎಲ್ರಿಗೂ. ನಾನಿವತ್ತು ಹೇಳ್ತಾ ಇರುವಂತಹ ವಿಚಾರ ಏನು ಅಂತ ಅಂದರೆ, ನೀವೇನಾದರೂ ಸಣ್ಣ ಆಗಬೇಕು ಅಂತ ಡಯಟ್ ಮಾಡ್ತಾ ಇದ್ದೀರಾ, ಆದರೂ ಕೂಡ ಫೇಲ್ ಆಗ್ತಾ ಇದೆ, ಸಣ್ಣ ಆಗ್ತಾ ಇಲ್ಲ ಅಂತ ಅಂದರೆ ಏನಾಗ್ತಿರುತ್ತೆ? ಸೈಕಾಲಜಿ ಅನ್ನುವಂಥದ್ದು ಇಲ್ಲಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಯಾಕೆ ಅಂತಂದರೆ, ಎಷ್ಟೊಂದು ಜನ ಕಡಿಮೆ ಆಹಾರವನ್ನು ತಿನ್ನುವಂಥದ್ದಾಗಿರಬಹುದು, ಬೇರೆ ಬೇರೆ ರೀತಿಯ ವಿಧಾನಗಳನ್ನು ಅನುಸರಣೆ ಮಾಡ್ತಾನೆ ಇರ್ತಾರೆ ಸಣ್ಣ ಆಗಬೇಕು ಅಂತ, ಆದರೂ ಕೂಡ ಆಗ್ತಿರಲಿಲ್ಲ. ಇದ್ರ ಹಿಂದೆ ಸೈಕಾಲಜಿ, ಮನೋವಿಜ್ಞಾನದ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಹೇಗೆ ಸಣ್ಣ ಆಗಬಹುದು ಅನ್ನುವಂಥದ್ದು ಕೂಡ. ಯಾಕೆ ಅಂತಂದರೆ, ನಾನು ಕೂಡ ಸಣ್ಣ ಆಗಿರೋದಕ್ಕೆ, ನಾನು ಕೂಡ 10 kg ಕೂಡ ತೂಕವನ್ನು ಕಡಿಮೆ ಮಾಡ್ಕೊಂಡಿರೋವಂಥದ್ದು. ನಿಜವಾಗ್ಲೂ ಸಣ್ಣ ಆಗಬೇಕು ಅಂದರೆ ಏನೆಲ್ಲ ಇಂಪಾರ್ಟೆಂಟ್ ಎಲ್ಲ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾಕೆ ಅಂತಂದರೆ, ವಿಡಿಯೋನ ಕಂಪ್ಲೀಟಾಗಿ ನೋಡೋದಕ್ಕೇ ತಾಳ್ಮೆ ಇಲ್ಲ ಅಂತ ಅಂದಾಗ, ನೀವು ಇನ್ನು ತಾಳ್ಮೆಯಿಂದ ಅಷ್ಟು ದಿನದವರೆಗೂ ಕೂಡ ಡಯಟನ್ನು ಮಾಡಿ ಆಗಿರಲಿ, ಯಾವ ರೀತಿಯಾಗಿ ನೀವು ಸಣ್ಣ ಆಗೋದಕ್ಕೆ ಸಾಧ್ಯ ಅಲ್ವಾ. ಹಾಗಾಗಿ ತಾಳ್ಮೆಯಿಂದ ವಿಡಿಯೋನ ಕಂಪ್ಲೀಟಾಗಿ ನೋಡಿಬಿಟ್ಟು ತುಂಬಾ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಅವನ್ನೆಲ್ಲ ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಎಷ್ಟು kg ಸಣ್ಣ ಆಗಬೇಕು ಅನ್ನೋಂಥದ್ದನ್ನು ಕೂಡ ಕಮೆಂಟ್ ಮಾಡಿ. ಎಷ್ಟೊಂದು ಜನಕ್ಕೆ ತೂಕ ಏನಾದರೂ ಜಾಸ್ತಿ ಆಯಿತು ಅಂತ ಅಂದರೆ ಎಮೋಷ್ನಲ್ ಈಟಿಂಗ್ ಅನ್ನುವಂಥದ್ದು ಜಾಸ್ತಿ ಆಗಿಬಿಡುತ್ತೆ. ಬೇಜಾರಾಯಿತು ಅಂದರೆ ತಿಂತಿರ್ತಾರೆ, ಬಾಡಿ ಶೇಮಿಂಗ್ ಅನುಭವಿಸಿರ್ತಾರೆ ಅಂದರೂ ಕೂಡ ಅಷ್ಟೇ, ಐಡೆಂಟಿಟಿ ಲಾಸ್ ಆಗಿರುತ್ತೆ. ಇದರಿಂದ ಹೊರಗಡೆ ಬರಬೇಕು ಅಂತಂದರೆ ಏನು ಮಾಡಬೇಕು? ಮೊದಲಿಗೆ ನಾನು ಯಾವ ರೀತಿಯಾಗಿ ಡಯಟ್ ಕಲ್ಚರ್ ಅನ್ನುವಂಥದ್ದು ಯಾಕೆ ಫೇಲ್ ಆಗುತ್ತೆ, ಅದರ ಹಿಂದೆ ಇರುವಂತಹ ಸೈಕಾಲಜಿಯನ್ನು ಅರ್ಥ ಮಾಡಿಸ್ತೀನಿ. ಎಷ್ಟೊಂದು ಜನ ತೂಕವನ್ನು ಕಡಿಮೆ ಮಾಡ್ಕೊಳ್ಳುವಂತಹ ಟೈಮಲ್ಲಿ ಅಂದ್ಕೊಳ್ತಾರೆ, ನಮಗೆ ಇನ್ನೂ ಹೆಚ್ಚು ವಿಲ್ ಪವರ್ ಬೇಕು, ಡಿಸಿಪ್ಲಿನ್ ಬೇಕು ಅಂತ. ಆದರೆ ಸಮಸ್ಯೆ ಅನ್ನುವಂಥದ್ದು ನೀವಲ್ಲ. ಸಮಸ್ಯೆ ಅಂದರೆ ನೀವು ಯಾವುದನ್ನು ಫಾಲೋ ಮಾಡ್ತಿದ್ದೀರಾ ಅಲ್ವಾ, ಆ ಸಿಸ್ಟಮ್ ಅನ್ನೋವಂಥದ್ದು ಸರಿ ಇಲ್ಲ. ಇವಾಗಿನ ಡಯಟ್ ಕಲ್ಚರ್ ಯಾವ ರೀತಿ ಇದೆ ಅಂತಂದರೆ, ಪ್ಯಾನಿಕ್ ಆಗ್ತಿರ್ತಾರೆ, ಭಯ ಪಡ್ತಿರ್ತಾರೆ, ನನ್ನಿಂದ ಸಾಧ್ಯನಾ, ಆಗೋದಿಲ್ವಾ, ಇನ್ನೊಂದು ಅರ್ಜೆನ್ಸಿ ಕ್ರಿಯೇಟ್ ಮಾಡ್ಕೊಳ್ಳೋ ಅಂಥದ್ದು, ನಾನು ಇಷ್ಟು ಬೇಗ ಇಷ್ಟು ಜಾಸ್ತಿ kgನ ಕಡಿಮೆ ಮಾಡ್ಕೊಂಡ್ಬಿಡ್ಬೇಕು ಅನ್ನೋವಂಥದ್ದಾಗಿರಲಿ, ಮತ್ತು ಅಯ್ಯೋ ನಾನು ಈ ರೀತಿ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ಅವರೇ ಶೇಮ್ ಮಾಡ್ಕೊಳ್ಳೋದಾಗಿರಲಿ. ಸೊ ಒಂದಿನ ಅವರು ಕೀಟೋ ಡಯಟ್ ಅಂತ ಅಂದ್ಕೊಳ್ತಾರೆ, ಇನ್ನೊಂದು ದಿನ ಆ್ಯಂಟಿ ಇನ್ಫ್ಲಮೇಟರಿ, ಮತ್ತೊಂದು ದಿನ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಬೇಕು ಅಂತ ಆಗಿರಲಿ, ಒಂದಷ್ಟು ದಿನ ನೋ ಶುಗರ್ ಅಂತ, ನೋ ಕಾರ್ಬ್, ನೋ ಡೈರಿ, ಈ ರೀತಿ 30 ದಿನದ ಚಾಲೆಂಜ್ಗಳ ಥರ ಮಾಡ್ಕೊಳ್ಳೋವಂಥದ್ದು. ಈ ರೀತಿ ಆವಾಗ ಈ ರೀತಿ ನಿಮ್ಮ ಪ್ಲಾನ್ಸ್ಗಳನ್ನು ಚೇಂಜ್ ಮಾಡ್ಕೊಳ್ತಿರ್ತೀರ ಅಲ್ವಾ, ಆವಾಗ ಅದನ್ನು ಫಾಲೋ ಮಾಡೋದಕ್ಕೆ ಆಗೋದಿಲ್ಲ, ಆವಾಗಲೇ ಫೇಲ್ಯೂರ್ ಅನಿಸುತ್ತೆ. ನೀವು ಮೊದಲಿಗೆ ಒಂದು ಹೊಸ ಸಂಬಂಧವನ್ನು ನಿಮ್ಮ ದೇಹ ಮತ್ತು ಆಹಾರದ ಜೊತೆಗೆ ಬೆಳೆಸ್ಕೊಳ್ಬೇಕು. ನಿಮಗೆ ಪೇಯ್ನ್ ಪ್ಲೆಷರ್ ಪ್ರಿನ್ಸಿಪಲ್ ಬಗ್ಗೆ ಮಾತನಾಡ್ತೀನಿ. ಏನು ಅಂತಂದರೆ, ಇದು ಟೋನಿ ರಾಬಿನ್ಸ್ ಕೊಟ್ಟಿರುವಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಇಲ್ಲಿ ಕೇಳಿಸ್ಕೊಳ್ಳಿ. ನಾವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರ ಕೂಡ ನೋವನ್ನು ತಪ್ಪಿಸೋದಕ್ಕೆ ಅಥವಾ ಆನಂದವನ್ನು ಪಡೆಯೋದಕ್ಕೆ ಆಗಿರುತ್ತೆ. Every decision we make is to avoid pain or to gain pleasure. ನೀವು ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಎಷ್ಟು ಸತ್ಯ ಅನ್ನೋವಂಥದ್ದು ಅರ್ಥ ಆಗುತ್ತೆ. ನಾವು ಜಂಕ್ ಫುಡ್ ಅಥವಾ ಬೇರೆ ಬೇರೆದು ತಿನ್ನಬೇಕು ಅಂತಂದರೆ ನಮಗೆ ಆ ತಾತ್ಕಾಲಿಕವಾಗಿ ಖುಷಿ ಸಿಗುತ್ತೆ, ಕಂಫರ್ಟ್ ಸಿಗುತ್ತೆ. ಇದೆಲ್ಲ ಕೂಡ ಡೋಪಮೈನ್ ರಿಲೀಸ್ ಆಗಿ ಸಿಗುವಂತಹ ಒಂದು ಅನುಭವ ಆಗಿರುತ್ತೆ. ಅದೇ ನಾವು ಎಕ್ಸಸೈಸ್ ಮಾಡಬೇಕು, ವರ್ಕೌಟ್ ಮಾಡಬೇಕು, ಕರೆಕ್ಟಾಗಿ ಒಳ್ಳೆಯ ಆಹಾರವನ್ನು ಮಾತ್ರ ತಿನ್ನಬೇಕು, ಕ್ಲೀನ್ ಈಟಿಂಗ್ ಇರಬೇಕು ಅಂತ ಅಂದ್ಕೊಂಡ್ರೆ ಅದೇನೋ ನಮಗೆ ಖುಷಿ ಕೊಡೋದಿಲ್ಲ, ನೋವು ಕೊಡುತ್ತೆ. ಏನೋ ದೊಡ್ಡದಾಗಿ ಸ್ಯಾಕ್ರಿಫೈಸ್ ಮಾಡ್ತಿದ್ದೀವಿ, ಎಲ್ಲ ಬಿಟ್ಬಿಟ್ಟು ತ್ಯಾಗ ಮಾಡಿಬಿಡ್ತಿದ್ದೀವಿ, ಆ ರೀತಿಯಾಗಿ ಅನಿಸುತ್ತೆ. ಅದೇ ರೀತಿಯಾಗಿಯೇ ನಮ್ಮ ಬ್ರೈನ್ ಯಾವಾಗಲೂ ಕೂಡ ನಮಗೆ ಪ್ಲೆಷರ್ ಯಾವಾಗ ಕೊಡುತ್ತೆ ಅಲ್ವಾ ಅಂತಂದರೆ, ಇವಾಗ ಖುಷಿ ಕೊಡೋದನ್ನು ನಂಬಿರುತ್ತೋ ಅದನ್ನೇ ಯಾವಾಗಲೂ ಕೂಡ ಆಯ್ಕೆ ಮಾಡ್ಕೊಳ್ಳೋದು. ಇದನ್ನೆಲ್ಲ ಬದಲಾಯಿಸಬೇಕು ಅಂತ ಅಂದರೆ ನಾವು ಎಮೋಷ್ನಲ್ ಇಮ್ಯಾಜರಿಯನ್ನು ಬಳಸಬೇಕು. ಅಂತಂದರೆ, ನೀವೇನಾದರೂ ಜಂಕ್ ಫುಡ್ಡನ್ನು ಇಷ್ಟಪಡ್ತಾ ಇರ್ತೀರ, ತಿನ್ನಬೇಕು ಅಂತ ಹೋದಾಗ ನೀವೇನು ಅಂದ್ಕೊಬೇಕು, ನಿಮ್ಮ ಒಂದು ಬ್ಲೋಟಿಂಗ್ ಆಗೋದಾಗಿರಲಿ, ಆಯಾಸ ಆಗುವಂಥದ್ದು, ಮೂಡ್ ಸ್ವಿಂಗ್ಸ್, ಇರಿಟೇಷನ್, ಈ ರೀತಿಯಾಗಿ ಏನು ಅನುಭವಿಸಿದ್ದೀರ ಅಲ್ವಾ, ಅದನ್ನು ಬೇಕಾಗಿದ್ದರೆ ನೀವು ಯೋಚನೆ ಮಾಡಿದ್ರೆ ಆ ಕ್ಷಣಕ್ಕೆ ನೀವು ಅದನ್ನು ಬಿಡಬಹುದು. ಮನೆ ಊಟ ಮತ್ತು ಈ ತರಕಾರಿಗಳಾಗಿರಲಿ, ಹಣ್ಣು, ಸಲಾಡ್, ಈ ರೀತಿ ತಿನ್ನೋದನ್ನು ನೀವು ಕಲ್ಪನೆ ಮಾಡಿಕೊಂಡಾಗ ಎಷ್ಟು ಲೈಟ್ ಫೀಲಿಂಗ್ ಇರುತ್ತೆ ಅಲ್ವಾ, ಅದು ಎನರ್ಜೆಟಿಕ್ ಇರುತ್ತೆ, ಫ್ರೆಶ್ ಆಗಿ ಇರುತ್ತೆ.
ಆ ಫ್ರೆಶ್ನೆಸ್ ಅನ್ನುವಂಥದ್ದು ಕೂಡ ಇರಬೇಕು. ಈ ರೀತಿ ಮಾಡಿದಾಗ ನಮ್ಮ ದೇಹ ಕೂಡ ನಿಜವಾಗ್ಲೂ ಆರೋಗ್ಯವನ್ನು ಬಯಸುತ್ತೆ. ಯಾವುದೇ ರೀತಿ ಪ್ರೇರಣೆ ಅನ್ನುವಂಥದ್ದು ಬೇಕಾಗಿರೋದಿಲ್ಲ. ಸೊ ದಪ್ಪ ಇದ್ದೀವಿ ಅಂತಂದರೆ ಬೇರೆ ಕಾಯಿಲೆಗಳು ಬರುವಂಥ ಚಾನ್ಸಸ್ಗಳು ಇರುತ್ತೆ. ಅದೇ ನಾವು ಹೆಲ್ದಿಯಾಗಿ ಆರೋಗ್ಯಕರವಾಗಿ ಇದ್ದೀವಿ ಅಂತ ಅಂದರೆ ಕಾಯಿಲೆಗಳು ಕೂಡ ದೂರ ಹೋಗುವಂತಹ ಸಾಧ್ಯತೆಗಳು ಇರ್ತವೆ ಅಲ್ವಾ. ಇನ್ನೊಂದು ಮೋಸದ ಜಾಲ ಏನು ಅಂತಂದರೆ ವೈರಲ್ ಡಯಟ್ ಪ್ರಾಮಿಸ್ಗಳು ಇರ್ತವೆ. ನೀವು ಯೂಟ್ಯೂಬ್ನಲ್ಲಿ ನೀವು ನೋಡ್ತಿರ್ಬೋದು, ನಾನು 10 ದಿನದಲ್ಲಿ 10 kg ಸಣ್ಣ ಆಗೋಗ್ಬಿಟ್ಟಿದ್ದೀನಿ, 7 ದಿನದಲ್ಲಿ 5 kg ಕಡಿಮೆ ಆಗೋಯ್ತು. ಈ ರೀತಿದಕ್ಕೆಲ್ಲ ಮಿಲಿಯನ್ ವ್ಯೂಸ್ ಇರ್ತವೆ. ಆದರೆ ನೀವು ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನೀವು ಇಷ್ಟು ಬೇಗ ತೂಕ ಕಡಿಮೆ ಮಾಡಬೇಕು ಅಂದರೆ ಯಾಕೆ ಅಂದ್ಕೊಳ್ತಿದ್ದೀರಾ? ಯಾಕೆ ಅಂತಂದರೆ ಅತಿ ಬೇಗ ತೂಕ ಕಡಿಮೆ ಆಗೋದ್ರಿಂದ ಕೂಡ ಡಿಸಡ್ವಾಂಟೇಜಸ್ ಅನ್ನುವಂಥದ್ದು ಇರುತ್ತೆ. ನೀವು ಖುಷಿಯಿಂದ ನಿಮ್ಗೆ ಯಾವ ರೀತಿ ಬೇಕೋ ಅದೇ ರೀತಿಯಾಗಿ ತಿನ್ಕೊಂಡು ಕೆಲವೊಂದು ಚೇಂಜಸನ್ನು ಮಾಡಿಕೊಂಡು ಆರಾಮಾಗಿ ಸಸ್ಟೈನೇಬಲ್ ಆಗಿ ತಿಂಗಳಿಗೆ ಒಂದು 2ರಿಂದ 3 kg ಇಳಿದ್ರೂ ಕೂಡ ಸಾಕು ಅಲ್ವಾ. ಅದು ಕೂಡ ಖುಷಿ ಕೊಡುವಂತಹ ವಿಚಾರ ಅಲ್ವಾ. ಯಾವಾಗ ನೀವು 7 ದಿನದಲ್ಲಿ 7 kg ಅಂತ ಅಂದ್ಕೊಂಡ್ಬಿಟ್ರೆ ಅವೆಲ್ಲ ಕೂಡ ಡಯಟ್ ಪ್ಲಾನಿಂದ ಬೇರೆ ಬೇರೆ ಇದಕ್ಕೆ ಶಿಫ್ಟ್ ಆಗುವಂಥ ಚಾನ್ಸಸ್ಗಳು ಇರುತ್ತೆ. ಒಂದರಿಂದ ಮತ್ತೊಮ್ಮೆ ಬೇರೆದಕ್ಕೆ ಆವಾಗ ಪಕ್ಕ ಫೇಲ್ ಆಗುತ್ತೆ. ಅದರಿಂದ ನೀವು ನಿಮ್ಮ ದೇಹವನ್ನೇ ನೀವೇ ದ್ವೇಷ ಮಾಡ್ಕೊಳ್ತೀರ. ಇದಕ್ಕಿಂತ ನೀವು ಆರಾಮಾಗಿ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು ಬ್ಯಾಲೆನ್ಸ್ಡಾಗಿ ಏನು ತಿನ್ಬೇಕು ಅದನ್ನು ಮಾತ್ರ ತಿನ್ಕೊಂಡು ಕಡಿಮೆ ಆಗಬಹುದಲ್ವಾ. ಈ ಕ್ವಿಕ್ ಫಿಕ್ಸ್ಡ್ ಡಯಟ್ಸ್ ಏನಿರ್ತವೆ ಅಲ್ವಾ, ಅವೆಲ್ಲ ನಿಮಗೆ ಹೆಲ್ಪ್ ಮಾಡೋದಿಲ್ಲ. ಬದಲಾಗಿ ಫೇಲ್ಯೂರ್ ಆಗಿಸೋದಕ್ಕೆ ಇವೆಲ್ಲ ಡಿಸೈನ್ ಆಗಿದೆ ಅಂತಲೇ ಹೇಳಬಹುದು. ನೋಡಿ, ಏನೇನೆಲ್ಲ ತಿನ್ನಬೇಕು ಅನ್ನೋವಂಥದ್ದು ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಹೆಲ್ದಿಯಾಗಿ ತಿನ್ನಬೇಕು, ಕಡಿಮೆ ತಿನ್ನುವಂಥದ್ದಲ್ಲ. ಪೌಷ್ಟಿಕಾಂಶ ನ್ಯೂಟ್ರಿಷನ್ ಅನ್ನುವಂಥದ್ದು ನಮ್ಮ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್. ಆ ರೀತಿಯಾದಂಥದ್ದನ್ನು ತಿನ್ಕೊಂಡೇ ನಾವು ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕಾಗಿ ಇರುತ್ತೆ. ಸೊ ನಾನು ಹೇಗೆ 10 kg ಕಡಿಮೆ ಮಾಡಿಕೊಂಡೆ ಅನ್ನುವಂಥದ್ದು ಎಲ್ಲ ಕೂಡ ಡೀಟೇಲಾಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಹೇಗೆ ಸೈಕಾಲಜಿ ವರ್ಕ್ ಆಗುತ್ತೆ, ನೀವು ಸಣ್ಣ ಆಗಬೇಕು ಅಂತಂದರೆ ಯಾವುದನ್ನು ಪಾಲನೆ ಮಾಡಬೇಕು ಅನ್ನುವಂಥದ್ದನ್ನು ಇವಾಗ ಹೇಳ್ತೀನಿ. ಆಗ ನೀವು ಈ ಡಯಟ್ಗಳನ್ನು ಫಾಲೋ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ, ಫೇಲ್ಯೂರ್ ಅನ್ನೋವಂಥದ್ದು ಆಗಿಬಿಡುತ್ತೆ. ತುಂಬ ಕಡಿಮೆ ಕ್ಯಾಲೋರಿ ತಿನ್ನುವಂಥದ್ದು ಆಗಿರಲಿ ಅಥವಾ ಯಾವುದೇ ರೀತಿ ಪೌಷ್ಟಿಕಾಂಶ ಅನ್ನುವಂಥದ್ದು ಇರೋದಿಲ್ಲ ಅದರೊಳಗಡೆ. ಮನಸ್ಸಿನ ಮೇಲೆ ಕೂಡ ಬದಲಾವಣೆ ಇಲ್ಲದೆ ನೀವು ಈ ಥರದ ಒಂದು ಚಕ್ರದೊಳಗಡೆ ಸಿಕ್ಕಾಕೊಂಡ್ಬಿಡ್ತೀರಾ ಅಂತ ಹೇಳ್ಬೋದು. ಇದರಿಂದ ಏನಾಗುತ್ತೆ, ಮತ್ತೆ ಜಾಸ್ತಿ ತಿನ್ನೋದು, ಮತ್ತೆ ಅಯ್ಯೋ ನಾನು ತಿಂದ್ಬಿಟ್ಟೆ ಅಂತ ನೀವೇ ಏನು ತಪ್ಪು ಮಾಡಿಬಿಟ್ಟಿದ್ದೀರಾ ಅನ್ನೋ ರೀತಿಯಾಗಿ ಅಂದ್ಕೊಳ್ಳೋದು, ಇದೇ ಯಾವಾಗಲೂ ಕೂಡ ರಿಪೀಟ್ ಆಗ್ತಾ ಹೋಗುತ್ತೆ. ಇವತ್ತೇನೋ ನೀವು ಯಾವುದೋ ಒಂದು ಬಿಸ್ಕೆಟ್ಸ್ ತಿಂದ್ಬಿಟ್ಟಿರ್ತೀರಾ, ನಿಮ್ಗೇನು ಅನಿಸುತ್ತೆ, ತಪ್ಪು ಮಾಡಿಬಿಟ್ಟೆ ಅಂತ ಅನಿಸುತ್ತೆ. ನೆಕ್ಸ್ಟ್ ದಿನ ಏನು ಮಾಡ್ತೀರಾ, ಅದಕ್ಕೋಸ್ಕರ ನೀವೇ ನಿಮ್ಮನ್ನು ಪನಿಷ್ ಮಾಡ್ಕೊಂಡ್ಬಿಟ್ಟು ಊಟ ಕಡಿಮೆ ಮಾಡೋವಂಥದ್ದು, ಹೆವಿ ವರ್ಕೌಟನ್ನು ಮಾಡೋವಂಥದ್ದು. ನಂತರ ಏನಾಗುತ್ತೆ ಹೇಳಿ, ಹೊಟ್ಟೆ ಹಸಿವಾಗುತ್ತೆ, ಮತ್ತೆ ಜಾಸ್ತಿ ತಿಂತೀರಾ. ಮತ್ತೆ ಅದೇ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅಂದ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಮತ್ತು ನಾಳೆಯಿಂದ ಚೆನ್ನಾಗಿ ಮಾಡ್ತೀನಿ ಅಂತ ಅದೇ ಕತೆ ಮತ್ತೆ ಮತ್ತೆ ಆರಂಭ. ಇದೇ ರೀತಿಯಾಗಿಯೇ ಚಕ್ರ ಅನ್ನುವಂಥದ್ದು ಮುಂದುವರಿತಾನೆ ಇರುತ್ತೆ. ನಾವೇನೋ ಶಿಸ್ತಿಂದ ಮಾಡ್ತಿದ್ದೀವಿ ಅಂತ ಶಿಸ್ತು ಆಗೋದಿಲ್ಲ. ಇದು ಫಿಟ್ನೆಸ್ ಅನ್ನುವಂತಹ ಒಂದು ರೂಪದೊಳಗಡೆ ನಾವು ನಮ್ಮ ದೇಹದ ಮೇಲೆ ನಾವೇನೇ ಪನಿಷ್ ಮಾಡ್ಕೊಳ್ಳುವಂತಹ ಒಂದು ಅಭ್ಯಾಸ ಅಂತ ಹೇಳ್ಬೋದು. ನಾವೆಲ್ಲ ಆಹಾರನ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ನೋಡ್ಕೊಳ್ಳೋದನ್ನು ಕಲ್ತ್ಬಿಟ್ಟಿದ್ದೀವಿ. ಹೇಗೆ ಅಂದರೆ ಇದು ಚೆನ್ನಾಗಿರೋ ಆಹಾರ, ಇದು ಕೆಟ್ಟೋಗಿರುವಂಥ ಆಹಾರ, ಇನ್ನೊಂದು ವಾವ್ ಇದು ಸ್ವಚ್ಛವಾಗಿದೆ, ಇದು ಏನೋ ಒಂಥರ ಕಲುಷಿತ ಆಗಿದೆ, ಇದನ್ನು ತಿನ್ನಬಹುದು, ಇದು ಚೀಟಿಂಗ್, ಈ ರೀತಿಯಾಗಿ ನಾವೇ ಅಂದ್ಕೊಳ್ತಿರೋವಂಥದ್ದು. ಪ್ರತಿಯೊಂದಕ್ಕೂ ಕೂಡ ಕ್ಯಾಲೋರಿಯನ್ನು ಟ್ರ್ಯಾಕ್ ಮಾಡ್ತಾ ಇರೋವಂಥದ್ದು, ಅಕ್ಕಿ ಆಗಿರ್ಬೋದು, ಕಾರ್ಬ್ಸ್ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಇವುಗಳ ಬಗ್ಗೆ ಎಲ್ಲ ಕೂಡ ಭಯ ಪಡೋವಂಥದ್ದು. ತಿನ್ನೋದ್ರಿಂದ ಸಂತೋಷ ಕೊಡೋದಕ್ಕಿಂತ ನಾವು ಅಯ್ಯೋ ತಿಂದ್ಬಿಟ್ರೆ ಅನ್ನೋವಂಥದ್ದು ಏನೋ ತಪ್ಪು ಮಾಡಿಬಿಟ್ಟಿದ್ದೀವಿ ಅನ್ನೋ ರೀತಿಯಾಗಿ ಆಗ್ತಾ ಇರುತ್ತೆ. ನಾನು ಹೇಳುವಂತಹ ಕೆಲವೊಂದು ಟಿಪ್ಸ್ ಏನು ಅಂತ ಅಂದರೆ, ತೂಕ ಕಡಿಮೆ ಆಗೋದಕ್ಕೆ ಮೊದಲಿಗೆ ನೀವು ಆಹಾರವನ್ನು ಚೆನ್ನಾಗಿರೋವಂಥದ್ದು, ಇದು ಒಳ್ಳೆಯದು, ಇದು ಕೆಟ್ಟದ್ದು ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಯಾವುದು ಕೆಟ್ಟದಲ್ಲ, ಯಾವುದು ಕೂಡ ಒಳ್ಳೆಯದಲ್ಲ. ಇವಾಗ ಯಾವುದೇ ಒಂದು ಎಣ್ಣೆಯಲ್ಲಿ ಕರಿತೀವಿ ಅಂತ ಅಂದರೆ ಅಲ್ಲಿ ಕ್ಯಾಲೋರೀಸ್ ಜಾಸ್ತಿ ಆಗುತ್ತೆ, ರಿಫೈನ್ಡ್ ಇಲ್ಲ ಹಾಕಿತ್ತು ಅಂತಂದರೆ ಅದು ಕೂಡ ಕೆಟ್ಟದ್ದು. ಆ ರೀತಿ ಒಟ್ಟಿನಲ್ಲಿ ನೀವು ಮಾಡೋ ವಿಧಾನ ಏನಿದೆ ಅಲ್ವಾ, ಅದ್ರ ಮೇಲೆಲ್ಲ ಕೂಡ ಡಿಪೆಂಡ್ ಆಗಿರುತ್ತೆ. ಅದನ್ನು ಬಿಟ್ಬಿಟ್ಟು ಇವಾಗ ಯಾವುದನ್ನು ಕೂಡ ಕೆಟ್ಟದು ಅಂತ ಹೇಳೋದಕ್ಕೆ ಬರೋದಿಲ್ಲ. ಬದಲಾಗಿ ನೀವು ಯಾವ ರೀತಿ ಮಾಡ್ತೀರಾ, ಯಾವ ರೀತಿ ಮಾಡ್ಕೊಂಡು ತಿಂತೀರಾ ಅನ್ನೋದ್ರ ಮೇಲೆ ಅದು ಕೆಟ್ಟದ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ನೀವು ಯಾವುದನ್ನು ಕೂಡ ಕೆಟ್ಟದ್ದು ಒಳ್ಳೆಯದು ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನ್ಯೂಟ್ರಲ್ ಆಗಿ ನೋಡಿ, ಅದನ್ನು ಯಾವ ರೀತಿಯಾಗಿ ಮಾಡ್ಕೊಂಡು ತಿಂದರೆ ನಮ್ಮ ದೇಹಕ್ಕೆ ಒಳ್ಳೆಯದು ಅನ್ನೋವಂಥದ್ದನ್ನು ನೋಡ್ಕೊಳ್ಬೇಕು. ನೀವು ತಿನ್ನೋವಾಗ ಖುಷಿಯಿಂದ ತಿನ್ನಿ, ಆರಾಮಾಗಿ ನಿಧಾನವಾಗಿ. ಆ ಥರ ತಿಂದರೆ ನೀವೇನೇ ಒಂದು ಕಡಿಮೆ ತಿಂದರೂ ಕೂಡ ನಿಮಗೆ ತೃಪ್ತಿ ಅನ್ನುವಂಥದ್ದು ಸಿಗುತ್ತೆ.
ಎಲ್ಲವನ್ನ ತಿಂದರೂ ಕೂಡ ಬ್ಯಾಲೆನ್ಸ್ ಆಗಿ ತಿಂದು ನೀವು ಖುಷಿ ಪಡಬೇಕು. ಬಿಟ್ಬಿಟ್ಟು ಇದು ಒಳ್ಳೆಯದು ಅಂತ ಅಂದ್ಬಿಟ್ಟು ತುಂಬ ಜಾಸ್ತಿ ತಿಂದ್ಬಿಟ್ರೆ ಅಲ್ಲಿ ವೆಯ್ಟ್ ಲಾಸ್ ಆಗೋದಿಲ್ಲ, ವೆಯ್ಟ್ ಗೇನ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ನೈಸರ್ಗಿಕವಾಗಿ ಸಿಗುವಂತಹ ಆಹಾರನೇ ಔಷಧಿ ಆಗಿರುತ್ತೆ. ಯಾವತ್ತೂ ಕೂಡ ಊಟವನ್ನು ನಾವು ಔಷಧಿಯನ್ನಾಗಿ ಮಾಡ್ಕೊಬೇಕು ಹೊರತು ಔಷಧಿನ ಮೆಡಿಸಿನ್ಸನ್ನೇ ಊಟ ಆಗಿ ತಿನ್ನೋದಲ್ಲ, ಯಾವುದ್ಯಾವುದೋ ಕಾಯಿಲೆಗಳನ್ನು ಬರೆಸ್ಕೊಂಡು. ಹಾಗಾಗಿ ನಾವು ಆಹಾರವನ್ನು ಎಂತಹ ಆಹಾರವನ್ನು ತಗೊಳ್ಬೇಕು ಅನ್ನೋಂಥದ್ದು ತುಂಬಾ ಇಂಪಾರ್ಟೆಂಟ್. ಬ್ಯಾಲೆನ್ಸ್ಡ್ ಆಗಿ ತಿನ್ನಿ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಕೂಡ ನಾನು ಮಾಡ್ತೀನಿ. ನೀವು ಯಾವಾಗ ಬ್ಯಾಲೆನ್ಸ್ಡ್ ಊಟವನ್ನು ಮಾಡ್ತೀರಾ, ತೃಪ್ತಿ ಅನ್ನೋವಂಥದ್ದು ಜಾಸ್ತಿ ಆದಾಗ ನಿಮಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ ಅಲ್ವಾ. ಹಾರ್ಮೋನ್ಸ್ ಎಲ್ಲ ಕೂಡ ಬ್ಯಾಲೆನ್ಸ್ ಆಗುತ್ತೆ, ಓವರ್ ಈಟಿಂಗ್ ಅನ್ನೋವಂಥದ್ದು ಕೂಡ ಕಡಿಮೆ ಆಗುತ್ತೆ. ವರ್ಕೌಟ್ ವಿಚಾರಕ್ಕೆ ಬರೋವಂಥದ್ದಾದರೆ ನೀವು ವಾಕ್ ಮಾಡಬೇಕು ಅನ್ನೋದಾಗಿರಲಿ, ಆ್ಯಕ್ಟಿವ್ ಆಗಿ ಇರಬೇಕು ಅಂತಂದರೆ ಏನು ಪನಿಷ್ಮೆಂಟ್ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇದು ತುಂಬಾ ನೆಸಸರಿ ನಮ್ಮ ಜೀವನಕ್ಕೆ. ಸಂತೋಷ ಅನ್ನೋವಂಥದ್ದು ಕೂಡ ಕೊಡುತ್ತೆ. ಅದನ್ನು ಬಿಟ್ಟು ನೀವು ಅಯ್ಯೋ ನಾನು ಎಕ್ಸಸೈಸ್ ಮಾಡಬೇಕಲ್ವಾ ಆ ರೀತಿಯಾಗಿ ಬೇಜಾರು ಪಡೋದಕ್ಕೆ ಹೋಗಬೇಡಿ. ನೀವು ಆರಾಮಾಗಿ ವಾಕ್ ಮಾಡಿ, ನೈಸರ್ಗಿಕವಾಗಿ ನಿಮ್ಗೇನು ಇಷ್ಟ ಅದು ಮಾಡಿ. ಡ್ಯಾನ್ಸ್ ಮಾಡಬೇಕು ಅನಿಸುತ್ತಾ ಡ್ಯಾನ್ಸ್ ಮಾಡಿ, ಗೇಮ್ಸ್ ಆಡಬೇಕು ಅನಿಸುತ್ತಾ ಹೋಗಿ ಆಟ ಆಡಿ. ಅಥವಾ ಇದೆಲ್ಲದರಿಂದ ಏನಾಗುತ್ತೆ, ನಿಮ್ಮ ದೇಹದಲ್ಲಿ ಡೋಪಮೈನ್ ಅನ್ನುವಂಥದ್ದು, ಆಕ್ಸಿಟೋಸಿನ್ ಇದೆಲ್ಲ ಕೂಡ ರಿಲೀಸ್ ಆಗಿಬಿಟ್ಟು ನೈಸರ್ಗಿಕವಾದಂತಹ ಆ್ಯಂಟಿ ಡಿಪ್ರೆಷೆಂಟ್ಗಳಾಗಿ ಇವು ಕೆಲಸ ಮಾಡ್ತವೆ. ನೀವು ಆ್ಯಕ್ಟಿವ್ ಆಗಿರೋದನ್ನು ಪನಿಷ್ಮೆಂಟ್ ಅಂತ ಅಂದ್ಕೊಂಡ್ರೆ ಇವಾಗ ಒಂದು 2 ಗಂಟೆ ಹೋಗ್ಬಿಟ್ಟು ಜಿಮ್ ಸೆಷನ್ ಮಾಡೋ ಅಂಥದ್ದು ಈ ರೀತಿ ಮಾಡಿದ್ರೆ, ಅಂದರೆ ಊಟಕ್ಕೆ ಪರಿಹಾರ ತಗೊಳ್ಳೋದೇ ನೀವು ಇದನ್ನು ಅಂತ ಅಂದರೆ ಬಾಡಿಲಿ ಏನಾಗುತ್ತೆ, ಸ್ಟ್ರೆಸ್ ಹಾರ್ಮೋನ್ ಅಂದರೆ ಕಾರ್ಟಿಸೋಲ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದರಿಂದ ದೇಹದಲ್ಲಿ ಕೋಪ ಬರೋದು, ಅದು ಇದು ಈ ರೀತಿಯಾಗಿ ಆಗೋ ಸಾಧ್ಯತೆಗಳು ಇರುತ್ತೆ. ನಾನು ಇಲ್ಲಿ ಡೀಟೇಲ್ ಆಗಿ ಎಲ್ಲವನ್ನ ಕೂಡ ಹೇಳೋದಿಲ್ಲ, ಯಾಕೆಂತಂದರೆ ಟೈಮ್ ತುಂಬ ಆಗೋಗ್ಬಿಡುತ್ತೆ. ಹಾಗೆ ನಿಮಗೆ ಯಾವ ರೀತಿಯಾಗಿ ಆ್ಯಕ್ಟಿವ್ ಆಗಿ ಇರಬೇಕು ಅಂತ ಅನಿಸುತ್ತೋ ಅದನ್ನೇ ಚೂಸ್ ಮಾಡ್ಕೊಳ್ಳಿ. ವಾಕಿಂಗ್ ಬೇಕಾ ಅದನ್ನು ಇದು ಮಾಡ್ಕೊಳ್ಬೋದು. ಎಕ್ಸಸೈಸ್ ಬೇರೆ ರೀತಿ ವರ್ಕೌಟ್ ಮಾಡಬೇಕಾ ಮಾಡ್ಕೊಳ್ಳಿ. ಜಿಮ್ ಬೇಕಾ ಜಿಮ್ಮಲ್ಲಿ ಕೂಡ ಹೋಗಿ. ಅಂತಂದರೆ 10,000 ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡ್ತೀರಾ, 10,000 ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ತುಂಬ ಮಾಡಬೇಕು ಅನಿಸುತ್ತಾ ಅದನ್ನು ಕೂಡ ಮಾಡಿ. ನಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ, ಖುಷಿ ಕೊಡುತ್ತೆ ಅದನ್ನು ಮಾಡಿ. ಆವಾಗ ರಿಸಲ್ಟ್ ಅನ್ನುವಂಥದ್ದು ಚೆನ್ನಾಗಿರುತ್ತೆ. ರೂಮ್ ಕ್ಲೀನ್ ಮಾಡಬೇಕು ಅನಿಸುತ್ತಾ ಅದನ್ನು ಕೂಡ ಮಾಡಿ. ನಿಮಗೆ ಇಷ್ಟ ಆಗುವಂತಹ ಮ್ಯೂಸಿಕ್ ಹಾಕ್ಕೊಂಡು ಮಾಡಬಹುದು. ಒಟ್ಟಿನಲ್ಲಿ ನೀವು ಆ್ಯಕ್ಟಿವ್ ಆಗಿ ಇರಬೇಕು. ಯಾಕೆ ಅಂತಂದರೆ ನೀವು ನಿಮ್ಮನ್ನು ಪ್ರೀತಿ ಮಾಡ್ತೀರಾ, ದ್ವೇಷಿಸೋದಿಲ್ಲ. ದ್ವೇಷ ಕೂಡ ಯಾವತ್ತೂ ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ದೇಹಕ್ಕೆ ಏನು ಬೇಕು ಅದನ್ನು ಕರೆಕ್ಟಾಗಿ ಮಾಡಿ, ತಾಳ್ಮೆಯಿಂದ ಮಾಡಿ. ಯಾವುದು ಕೂಡ ಒಂದೇ ದಿನದಲ್ಲಿ ನಾವು 10 kg ದಪ್ಪ ಆಗಿರೋದಿಲ್ಲ ಅಲ್ವಾ. ದಪ್ಪ ಆಗಬೇಕು ಅಂದರೂ ಕೂಡ ಒಂದಷ್ಟು ತಿಂಗಳುಗಳು ಟೈಮ್ ತಗೊಂಡಿರುತ್ತೆ. ಅದೇ ರೀತಿಯಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಟೈಮನ್ನು ಕೊಡಿ. ನೀವು ಯಾವಾಗ ನಿಮ್ಮನ್ನು ನೀವು ಸೋಮಾರಿ, ನಾನು ದಪ್ಪ ಇದ್ದೀನಿ, ನನಗೆ ಡಿಸಿಪ್ಲಿನ್ ಇಲ್ಲ ಅಂತ ನೀವೇ ನೋಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಒಂದು ಮೆದುಳು ಕೂಡ ಏನು ಮಾಡುತ್ತೆ, ಹಿಂದೆ ತಳ್ತಾ ಇರುತ್ತೆ. ಯಾವುದೇ ಒಂದು ಡಯಟ್ ಪ್ಲಾನ್ ವರ್ಕೌಟ್ ಆಗಬೇಕು ಅಂತಂದರೆ ಮೇನ್ ಕೀ ಅಂತಂದರೆ ಅದು ಎಮೋಷ್ನಲ್ ರಿಹರ್ಸಲ್. ನೀವು ನಿಮ್ಮ ಕಣ್ಣುಗಳನ್ನು ಮುಚ್ಕೊಂಡು ಪ್ರತಿದಿನ ಕೂಡ ಅಂದ್ಕೊಳ್ಳಿ, ನೀವು ಕೇವಲ ಸಣ್ಣಗಾಗಿ ಇರುವಂಥದ್ದು ಮಾತ್ರ ಅಲ್ಲ, ನಿಮಗೆ ಕಾನ್ಫಿಡೆನ್ಸ್ ಅನ್ನೋವಂಥದ್ದು ಬಂದಿರಬೇಕು, ನೀವು ಸ್ಟ್ರಾಂಗರ್ ಶಕ್ತಿಶಾಲಿ ಆಗಿರಬೇಕು, ಸಂತೋಷದಿಂದ ಇದ್ದೀರಾ. ಆ ರೀತಿಯಾಗಿ ನೀವು ಎಮೋಷ್ನಲ್ ರಿಹರ್ಸಲ್ ಅನ್ನುವಂಥದ್ದನ್ನು ಮಾಡ್ಕೊಳ್ಳಿ. ಕಾಲಕ್ಕೆ ನಿಮ್ಮ ದೇಹ ಆಗಿರಬಹುದು, ನಿಮ್ಮ ಆಯ್ಕೆಗಳಾಗಿರಬಹುದು, ನಿಮ್ಮ ಹ್ಯಾಬಿಟ್ಸ್ ಆಗಿರಬಹುದು ಎಲ್ಲ ಕೂಡ ಬದಲಾಗ್ತಾ ಹೋಗುತ್ತೆ. ಹಾಗಾಗಿ ಇವಾಗ ತಿಂತೀರಾ, ಅದಕ್ಕೆ ಅಯ್ಯೋ ನಾನು ಇದನ್ನು ತಿನ್ನಬಾರ್ದಿತ್ತು ಅಂತ ಅಂದ್ಕೊಳ್ಳೋದು. ವರ್ಕೌಟ್ ಮಾಡ್ತೀರಾ ಆದರೂ ಕೂಡ ಕನ್ನಡಿಲಿ ಹೋಗಿಬಿಟ್ಟು ನೋಡಿಕೊಂಡು ನಿಮ್ಮ ದೇಹವನ್ನು ನೀವೇ ದ್ವೇಷ ಮಾಡ್ಕೊಳ್ಳೋವಂಥದ್ದು. ಆ ರೀತಿಯಾಗಿ ಯಾವುದು ಕೂಡ ಮಾಡೋದಕ್ಕೆ ಹೋಗಬೇಡಿ. ಟೈಮಿಂಗ್ಸನ್ನು ಇಟ್ಕೊಳ್ಳಿ. ನೀವು ಜಾಸ್ತಿ ಟೈಮ್ ಇಟ್ಕೊಂಡಷ್ಟು ಕೂಡ ಸಸ್ಟೈನೇಬಲ್ ಆಗಿ ನೀವು ವೆಯ್ಟ್ ಲಾಸನ್ನು ಮಾಡಬೇಕಾಗಿ ಇರುತ್ತೆ. ಕರೆಕ್ಟಾಗಿ ತಿನ್ನಿ, ಪೌಷ್ಟಿಕಾಂಶ ಇರುವಂಥದ್ದು ಒಂದು ಸ್ವಲ್ಪ ಕಡಿಮೆ ಮಾಡಿ, ಅದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ತಿನ್ನಿ. ಮತ್ತು ಟೈಮ್ ಕೊಡಬೇಕು. ಯಾವುದಕ್ಕೆ ಆದರೂ ಕೂಡ ನೀವು ಟೈಮ್ ಕೊಡೋದನ್ನು ನೋಡ್ಕೊಳ್ಳಿ. ನಿಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಅನ್ನೋವಂಥದ್ದು ಇಂಪ್ರೂವ್ ಆಗಬೇಕು. ಇಲ್ಲ ಅಂತಂದರೆ ನೀವು ಕಡಿಮೆ ತಿಂದರೂ ಕೂಡ ದಪ್ಪ ಆಗೋ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಇದ್ರ ಬಗ್ಗೆ ನಾನು ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಬಟ್ ಫಸ್ಟ್ ಟೈಮ್ ಕೊಡೋದನ್ನು ನೋಡ್ಕೊಳ್ಳಿ. ನೀವು ಎಲ್ಲವೂ ಕೂಡ ನಿಮ್ಮಿಂದ ಸಾಧ್ಯ, ಆದರೆ ರಿಯಲಿಸ್ಟಿಕ್ ಗೋಲ್ಸನ್ನು ಇಟ್ಕೊಂಡಾಗ ಮಾತ್ರ. ಹಾಗಾಗಿ ನಿಮಗೆ ಯಾವ ರೀತಿ ಸಣ್ಣ ಆದೆ, ನಾನು 10 kg ಕಡಿಮೆ ಮಾಡಿಕೊಂಡೆ ಅನ್ನೋವಂಥದ್ದು, ಡಯಟ್ ಏನಾದರೂ ಬೇಕು, ವರ್ಕೌಟ್ ಬಗ್ಗೆ ಬೇಕು ಅಂತಂದರೆ ಕಮೆಂಟ್ ಮಾಡೋದನ್ನು ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋಂಥದ್ದನ್ನು ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.